ಇದು ನನ್ನ ಪರ್ಸ್ನಲ್ ಬುಕ್ ಕಲೆಕ್ಷನ್ಸ್ನ ಪಾರ್ಟ್ 2 ವಿಡಿಯೋ. ಪಾರ್ಟ್ 1ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಇದರಲ್ಲಿ ಯಾವುದೇ ಪುಸ್ತಕಗಳು ಬೇಕಿದ್ದಲ್ಲಿ ಕಮೆಂಟ್ ಮಾಡಿ, ಅರ್ಧ ಬೆಲೆಗೆ ನಾವು ಮಾರಾಟ ಮಾಡ್ತೀವಿ. ಇದಲ್ಲದೆ ಯಾವುದಾದ್ರೂ ಪುಸ್ತಕಗಳ ಬಗ್ಗೆ ಎನ್ಕ್ವೈರೀಸ್ ಇದ್ದರೂ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಬನ್ನಿ ಒಂದೊಂದೇ ಪುಸ್ತಕಗಳನ್ನು ನೋಡ್ತಾ ಹೋಗೋಣ. ಇದು ಕರ್ಮಯೋಗ, ಸ್ವಾಮಿ ವಿವೇಕಾನಂದ ಅವ್ರದ್ದು. ಇದನ್ನು ಪಬ್ಲಿಷ್ ಮಾಡಿದ್ದು ಶ್ರೀ ರಾಮಕೃಷ್ಣ ಆಶ್ರಮ, ಮೈಸೂರು. ಇದರ ಪ್ರೈಸ್ ಬಂದುಬಿಟ್ಟು 25 ರೂಪಾಯಿಗಳು. ಇದರ ಜೊತೆಗೇ ಇಲ್ಲಿ ಧ್ಯಾನ ಮತ್ತು ಏಕಾಗ್ರತೆ ಜೊತೆಗೆ ಎಚ್ಚೆತ್ತ ಚೇತನ ಈ ಪುಸ್ತಕಗಳು, ಈ 3 ಪುಸ್ತಕಗಳು ಕೂಡ ಸ್ವಾಮಿ ವಿವೇಕಾನಂದ ಅವ್ರದ್ದೇನೆ, ರಾಮಕೃಷ್ಣ ಮಿಷನ್ ಅವರು ಪಬ್ಲಿಷ್ ಮಾಡಿರೋವಂಥದ್ದು. ಈ ಪುಸ್ತಕಗಳನ್ನ ನಮ್ಮ ಸ್ಕೂಲ್ ಡೇಸಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ಕಾಂಪಿಟೇಷನ್ಸ್ಗಳಾದಾಗ ಅದರಲ್ಲಿ ವಿನ್ ಆದಾಗ ನಮಗೆ ಪ್ರೈಸ್ ರೂಪದಲ್ಲಿ ಕೊಡ್ತಾ ಇದ್ದಂತಹ ಪುಸ್ತಕಗಳು. ನೆಕ್ಸ್ಟ್ ಪುಸ್ತಕ ಬಂದು ನನಗೂ ಲವ್ ಆಗಿದೆ, ಕೆ ಗಣೇಶ್ ಕೋಡೂರು. ಇದರಲ್ಲಿ ಪ್ರೀತಿ ಬಗ್ಗೆ ಹೃದಯಕ್ಕೆ ಮುಟ್ಟುವಂತಹ, ಮನಸ್ಸಿಗೆ ತಟ್ಟುವಂತಹ, ತುಂಬ ಕ್ಯೂಟ್ ಆದಂತಹ ಬರಹಗಳ ಸಂಗ್ರಹ ಇದೆ. ಪ್ರೀತಿ ಹೇಗಾಗುತ್ತೆ, ನಮ್ಮ ಸ್ಕೂಲ್ ಕಾಲೇಜ್ ಡೇಸ್ನ ಇನ್ನೋಸೆಂಟ್ ಪ್ರೀತಿಗಳು, ವಯಸ್ಸಾದ ನಂತರ ಬಂದಿರುವಂತಹ ಜವಾಬ್ದಾರಿಯುತವಾದ ಪ್ರೀತಿಗಳು, ಹೀಗೆ ನಾನಾ ರೀತಿಯ ಪ್ರೀತಿಗಳನ್ನ ಇದರಲ್ಲಿ ತುಂಬ ಸುಂದರವಾಗಿ ವರ್ಣಿಸಿದರೆ. ಕ್ಯೂಟ್ ಅನಿಸುವಂತಹ ಬರಹಗಳು. ಇದರ ಪ್ರೈಸ್ ಬಂದ್ಬಿಟ್ಟು 50 ರೂಪಾಯಿಗಳು. ನೆಕ್ಸ್ಟ್ ಪುಸ್ತಕ ಕತೆ ಡಬ್ಬಿ, ಯಾರಿಗೆ ಗೊತ್ತಿಲ್ಲ, ಪುಟ್ಟಗೌರಿ, ರಂಜನಿ ರಾಘವನ್ ಅವರ ಮೊದಲ ಪುಸ್ತಕ. ನೆಕ್ಸ್ಟು ಶರಪಂಜರ, ನೀವೆಲ್ಲ ಕಲ್ಪನಾ ಅವರ ಅಭಿನಯದ ಶರಪಂಜರ ಫಿಲಮ್ ನೋಡಿರ್ತೀರ ಅಲ್ವಾ, ಅದೇ ಮೂವಿ ಪುಸ್ತಕ ಇದು. ಈ ಕಾದಂಬರಿಯನ್ನು ಆಧಾರಿತವಾಗಿ ಇಟ್ಕೊಂಡು ಮಾಡಿದಂತಹ ಪುಸ್ತಕ. ಈ ಪುಸ್ತಕವನ್ನು ಬರೆದವರು ತ್ರಿವೇಣಿ. ನೆಕ್ಸ್ಟು ಶಿವರಾಮ್ ಕಾರಂತರ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತಹ ಪುಸ್ತಕ ಇದು, ಮೂಕಜ್ಜಿಯ ಕನಸುಗಳು. ಇದು ಸ್ವಪ್ನ ಬುಕ್ ಹೌಸಿಂದ ಪಬ್ಲಿಕೇಶನ್ ಆಗಿರುವಂಥದ್ದು. ಇದರ ಬೆಲೆ 175 ರೂಗಳು. ಮತ್ತೊಂದು ಪುಸ್ತಕ ಎದೆಯಾಳದ ಮನದೊಳಗೆ, ಕವನ ಸಂಕಲನ. ಈ ಪುಸ್ತಕವನ್ನು ನಾನು ಸರಗೂರಿನ ರೇಡಿಯೋ ಸ್ಟೇಷನಲ್ಲಿ ವರ್ಕ್ ಮಾಡಬೇಕಾದ್ರೆ ಅಲ್ಲಿ ನನಗೊಬ್ಬರು ಕೊಲೀಗ್ ಇದ್ದರು, ಪುನೀತ್ ಅಂಬಳೆ ಅಂತ. ಅವರು 2 ಪುಸ್ತಕಗಳನ್ನ ಪ್ರಕಟಿಸಿದರು. ಒಂದು ಎದೆಯಾಳದ ಮನದೊಳಗೆ ಕವನ ಸಂಕಲನ ಮತ್ತು ಮೋಡಿ ಮಾಂತ್ರಿಕ ಅನ್ನೋ ಮತ್ತೊಂದು ಪುಸ್ತಕ. ನನಗೆ ಓದೋ ಹವ್ಯಾಸ ಇದೆ ಅಂತ ಗೊತ್ತಾಗಿ ಅವರು ಆ 2 ಪುಸ್ತಕಗಳನ್ನ ಗಿಫ್ಟ್ ಮಾಡಿದ್ದು. ನೆಕ್ಸ್ಟು ರವಿ ಬೆಳಗೆರೆಯವರ ಸಿದ್ಧಾರ್ಥ್ ಆಮುಖ. ನಮಗೆಲ್ಲ ಗೊತ್ತು, ಕೆಫೆ ಕಾಫಿ ಡೇ ಸಿದ್ಧಾರ್ಥ್ ಅವರು. ಅವರ ಸಾವಿನ ಸಂದರ್ಭದಲ್ಲಿ ಆ ಸಿದ್ಧಾರ್ಥ್ ಅವರ ಜೀವನವನ್ನು ಕುರಿತು ಬರೆದಂತಹ ಪುಸ್ತಕ ಇದು, ರವಿ ಬೆಳಗೆರೆಯವ್ರದ್ದು. ಒಂದಷ್ಟು ಪ್ರಶ್ನೆಗಳಿಗೆ ನಿಮಗೆ ಇಲ್ಲಿ ಉತ್ತರ ಸಿಗಬಹುದು. ನೆಕ್ಸ್ಟು ಬದುಕಲು ಕಲಿಯಿರಿ, ಸ್ವಾಮಿ ಜಗದಾತ್ಮಾನಂದ. ಇದು ಕೂಡ ಶ್ರೀ ರಾಮಕೃಷ್ಣ ಆಶ್ರಮ, ಮೈಸೂರು. ಇವರು ಹೊರಡಿಸಿರುವಂತಹ ಪುಸ್ತಕ.